ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರೋ ಥರ ಏನೇನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಏನೇನು ಪ್ರಾಬ್ಲಮ್ ಆಗಿದೆ ಅಂದರೆ ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕೆಲವು ವೀಡಿಯೋಸ್ ನೋಡಿದ್ದೀನಿ, ನಾನು ಕೆಲವು ಚಾನಲ್ಸ್ ಕೂಡ ನೋಡಿದ್ದೀನಿ. ಅದರಲ್ಲಿ ವೀಡಿಯೋಸ್ ಜಾಸ್ತಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಚಾನಲ್ ಅಂತೇಳಿ ತೊಗೊಳ್ಳಿ, ಅದರಲ್ಲಿ ವೀಡಿಯೋಸ್ 300-400 ವೀಡಿಯೋಸ್ ಹಾಕಿರ್ತಾರೆ. ಆದರೂ ಕೂಡ ಚಾನಲ್ ಗ್ರೋ ಆಗ್ತಾ ಇರಲ್ಲ ಮತ್ತು ವ್ಯೂಸ್ ಜಾಸ್ತಿ ಬರ್ತಾ ಇರಲ್ಲ ಆ ಒಂದು ಟಾಪಿಕ್ಗೆ ಮತ್ತು ಆ ಚಾನಲ್ಗೆ. 300-400 ವೀಡಿಯೋಸ್ ಹಾಕಿದರೂ ಕೂಡ ಆ ಚಾನಲ್ ಇನ್ನೂ ಗ್ರೋ ಆಗ್ತಾಯಿರಲ್ಲ. ಏನೋ ತಪ್ಪು ಮಾಡ್ತಾ ಇರ್ತಾರೆ, ಅದು ಅವ್ರಿಗೆ ಗೊತ್ತಾಗ್ತಾಯಿರಲ್ಲ. ಫಾರ್ ಎಕ್ಸಾಂಪಲ್, ತಮ್ನೇಲ್ ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತಾರೆ ಮತ್ತು ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೂ ಕೂಡ ವ್ಯೂಸ್ ಬರ್ತಾಯಿರಲ್ಲ. ಏನು ತಪ್ಪು ಮಾಡಿರ್ತಾರೆ, ಒಂದು ಮೇನ್ ಮಿಸ್ಟೇಕ್ ಏನು ಮಾಡಿರ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್, ಈಗ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇರೆಯವ್ರಿಗೆ ವೀಡಿಯೋ ರೆಕಮೆಂಡ್ ಮಾಡಬೇಕು ಅಂತಂದರೆ, ಈಗ ಆ ವಿಡಿಯೋ ಡಾಟಾ ಕರೆಕ್ಟಾಗಿ ನೀವು ಹಾಕಿರಬೇಕು. ನಿಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರಬೇಕು ಅಂತಂದರೆ ನೀವು ಟೈಟಲ್ನ ಚೆನ್ನಾಗಿ ಬರೆದಿರಬೇಕು ಮತ್ತು ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಬರೆದಿರಬೇಕು, ಟ್ಯಾಗ್ಸ್ ಚೆನ್ನಾಗಿ ಹಾಕಿರಬೇಕು. ಮತ್ತು ನಿಮ್ಮ ಚಾನಲಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು ಅಂತಂದರೆ ಫಸ್ಟಿಗೆ ಇನಿಷಿಯಲ್ ಬೂಸ್ಟ್ ಆಗಿಬಿಡುತ್ತೆ. ಅಂದರೆ ಸಬ್ಸ್ಕ್ರೈಬರ್ಸ್ ನೋಡಿಬಿಡ್ತಾರೆ, ಅದರಿಂದ ವ್ಯೂಸ್ ಜಾಸ್ತಿ ಬರುತ್ತೆ. ಆದರೆ ನಿಮ್ಮದಿನ್ನೂ ಚಾನಲ್ ಗ್ರೋ ಆಗಿರಲಿಲ್ಲ, 500, 600, 1000 ಸಬ್ಸ್ಕ್ರೈಬರ್ಸ್ ಇದ್ದರು ಅಂತಂದರೆ ನೀವು ವ್ಯೂಸ್ ಪಡ್ಕೋಬೇಕು ಅಂತಂದರೆ ಮೆಟಾ ಡೇಟಾಯಿಂದನೇ ಪಡ್ಕೋಬೇಕಾಗುತ್ತೆ. ಅಂದರೆ ಟೈಟಲ್ ಚೆನ್ನಾಗಿ ಬರೀಬೇಕು, ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೀಬೇಕು ಮತ್ತು ಟ್ಯಾಗ್ಸ್ನ ಚೆನ್ನಾಗಿ ಹಾಕಬೇಕು. ಭಾಳಷ್ಟು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಇದೆಲ್ಲ ಚೆನ್ನಾಗಿ ಬರ್ದಿರಲ್ಲ ಫ್ರೆಂಡ್ಸ್. ಟಾಪಿಕ್ನ ಚೆನ್ನಾಗಿ ಬರ್ದಿರಲ್ಲ, ಟೈಟಲ್ನ ಚೆನ್ನಾಗಿ ಬರ್ದಿರಲ್ಲ ಮತ್ತು ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಬರ್ದಿರಲ್ಲ, ಟ್ಯಾಗ್ಸ್ ಚೆನ್ನಾಗಿ ಹಾಕಿರಲ್ಲ. ಯಾವ ಥರ ಬರೀಬೇಕು ಅಂತೇಳಿ ನಿಮಗೆ ಈಗ ನೀಟಾಗಿ ತೋರಿಸ್ಕೊಡ್ತೀನಿ. ಈಗ ನೀವು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀರ ಅಂತಂದರೆ ಕನ್ನಡ ಅಂತೇಳಿ ಒಂದು ವರ್ಡ್ ಹಾಕಬೇಕಾಗುತ್ತೆ ಎಲ್ಲದರಲ್ಲೂ. ಈಗ ನನ್ನ ವೀಡಿಯೋ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದರೆ ಈ ವಿಡಿಯೋನ ಕ್ಲಿಕ್ ಮಾಡ್ತೀನಿ. ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಟೈಟ್ಲ್ ಹೇಗೆ ಬರ್ದಿದ್ದೀನಿ ನೋಡಿ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋವಿಂಗ್ ಯುವರ್ ಚಾನಲ್ ಕನ್ನಡ ಅಂತೇಳಿ ಇಲ್ಲಿ ಬಂದಿದೆ. ನೆಕ್ಸ್ಟ್, ಗ್ರೋ ಯೂಟ್ಯೂಬ್ ಚಾನಲ್ 2022 ಕನ್ನಡ. ಅಂದರೆ ಇಲ್ಲಿ 2 ಬಾರಿ ಕನ್ನಡ ಅಂತೇಳಿ ರಿಪೀಟ್ ಆಗಿದೆ. ಈಗ ಡಿಸ್ಕ್ರಿಪ್ಷನ್ನ ತೋರಿಸ್ತೀನಿ ನಾನು ನಿಮಗೆ. ಡಿಸ್ಕ್ರಿಪ್ಷನ್ ನಾನು ಬರೀತಾ ಇಲ್ಲ ಫ್ರೆಂಡ್ಸ್ ಈಗ, ಆದರೂ ಕೂಡ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ಟೈಟಲಲ್ಲಿ ಏನು ಬರ್ತಿದ್ದೀನಿ ಅದೇ ಇಲ್ಲಿ ಬರ್ತಿದ್ದೀನಿ, ಮತ್ತು ಪೇಸ್ಟ್ ಮಾಡಿದ್ದೀನಿ. ಮತ್ತು ಕೆಳಗಡೆ ಹೋಗೋಣ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಕನ್ನಡ ಅಂತೇಳಿ ಬಂದಿದೆ ಮತ್ತು ಇಲ್ಲಿ ಕನ್ನಡ ಅಂತ ಬಂದಿದೆ. ಇದು ಡಿಸ್ಕ್ರಿಪ್ಷನ್ ಆಯಿತು, ಟೈಟ್ಲ್ ಆಯಿತು. ನೆಕ್ಸ್ಟ್ ಈಗ ಟ್ಯಾಗ್ಸ್ ನೋಡೋಣ. ನೋಡ್ತಾ ಇದ್ರೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕನ್ನಡ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇನ್ ಕನ್ನಡ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋಯಿಂಗ್ ಯುವರ್ ಚಾನಲ್ ಇನ್ ಕನ್ನಡ ಅಂತ ಇರುತ್ತೆ. ಇಲ್ಲಿ ಮುಂದೆ ಕನ್ನಡ ಅಂತೇಳಿ ಭಾಳಷ್ಟು ಟ್ಯಾಗ್ಸಲ್ಲಿ ಇದೆ. ಇದು ಯಾಕೆ ಅಂತೇಳಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಯಾಕೆ ಈ ಥರ ಬರೀಬೇಕು ಕನ್ನಡ ಅಂತೇಳಿ, ಜಾಸ್ತಿ ಯಾಕೆ ಇನ್ಸರ್ಟ್ ಮಾಡಬೇಕು ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ, ಟ್ಯಾಗ್ಸ್ನಲ್ಲಿ ಮತ್ತು ಟೈಟಲ್ನಲ್ಲಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈಗ ನಾವು ಯೂಟ್ಯೂಬ್ನಲ್ಲಿ ಏನೋ ಒಂದು ಟಾಪಿಕ್ ಸರ್ಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಹೌ ಟು ಇನ್ಕ್ರೀಸ್ ವ್ಯೂಸ್ ನೋಡ್ತಿದ್ರೆ, ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿದ್ದೀವಿ. ಸರ್ಚ್ ಮಾಡಿದಾದ್ಮೇಲೆ ನಾವು ಟ್ಯಾಗ್ಸಲ್ಲಿ ಟೈಟಲ್ನಲ್ಲಿ ಈ ಒಂದು ಟ್ಯಾಗ್ಸ್ ಇಲ್ಲಿ ಈ ಒಂದು ಸಪೋರ್ಟಿಂಗ್ ಸಜೆಸ್ಟಿವ್ ಇರುತ್ತಲ್ಲ, ಇಂಥವನ್ನೇ ನಾವು ಕಾಪಿ ಮಾಡಿಕೊಂಡು ಹಾಕ್ತೀವಿ. ಟ್ಯಾಗ್ಸಲ್ಲಾಗಿ ಮತ್ತು ಟೈಟಲ್ನಲ್ಲಾಗಲಿ ಇದನ್ನೇ ಹಾಕ್ತೀವಿ. ಇದನ್ನು ಹಾಕಬೇಕಾದ್ರೆ ಈ ಥರ ನಾವು ಸರ್ಚ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿದರೆ ಇಷ್ಟೇ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ. ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಸರ್ಚ್ ಮಾಡಿ ಇಷ್ಟೆಲ್ಲ ಬರುತ್ತೆ. ಇಷ್ಟೆಲ್ಲ ಬಂದಾದಮೇಲೆ ಇದನ್ನೇ ನಾವು ಹಾಕಿದ್ವಿ ಇದರಲ್ಲಿ ಟ್ಯಾಗ್ಸಲ್ಲಿ, ಟೈಟಲ್ನಲ್ಲಿ ಅಂತಂದರೆ ಇಲ್ಲಿ ನೋಡ್ತಿದ್ರೆ ಯಾವ ವೀಡಿಯೋಸ್ ಬರುತ್ತೆ ನೋಡಿ. ಇಲ್ಲಿ ಹಿಂದಿ ರಿಲೇಟೆಡ್ ವೀಡಿಯೋಸ್ ಬರ್ತಾಯಿದೆ ಜಾಸ್ತಿ. ಹಿಂದಿ ಮತ್ತು ಇಂಗ್ಲೀಷ್ ಬರುತ್ತೆ. ಇಲ್ಲಿ ಹಿಂದಿ ಇದೆ, ಹಿಂದಿ ಬರ್ತಾಯಿದೆ ಜಾಸ್ತಿ. ಹಿಂದಿ ಬರುತ್ತೆ, ಇಲ್ಲಾಂದರೆ ಇಂಗ್ಲೀಷ್ ಬರುತ್ತೆ. ಈಗ ಈ ಥರ ನಿಮ್ಮ ವೀಡಿಯೋ ಇಲ್ಲಿ ಬರಲ್ಲ ಫ್ರೆಂಡ್ಸ್. ಈ ಥರ ಟ್ಯಾಗ್ಸ್ ಹಾಕಿದರೆ, ಈ ಥರ ಟೈಟಲ್ ಬರೆದ್ರೆ ನಿಮಗೆ ಇಲ್ಲಿ ವ್ಯೂಸ್ ಬರಲ್ಲ. ಅಂದರೆ ಇಲ್ಲಿ ವೀಡಿಯೋಸ್ ಬರಲ್ಲ, ಅದರಿಂದ ಯಾರೂ ಕ್ಲಿಕ್ ಮಾಡಿ ನೋಡೋಲ್ಲ ನಿಮ್ಮ ವೀಡಿಯೋಸ್ನ. ಇಲ್ಲಿ ನಿಮ್ಮ ವೀಡಿಯೋಸ್ ಬರ್ತಾರಲ್ಲ, ವ್ಯೂಸ್ ಬರಲ್ಲ ಫ್ರೆಂಡ್ಸ್ ನಿಮ್ಮ ವೀಡಿಯೋಸ್ಗೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೌ ಟು ಇನ್ಕ್ರೀಸ್ ವ್ಯೂಸ್ ಕನ್ನಡ ಅಂತೇಳಿ ಟೈಪ್ ಮಾಡೋಣ. ಹೌ ಟು ಇನ್ಕ್ರೀಸ್ ವ್ಯೂಸ್ ಕನ್ನಡ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಕನ್ನಡ ವೀಡಿಯೋಸ್ ಇಲ್ಲಿ ಬರುತ್ತೆ. ಇಲ್ಲಿ 𝘆𝚘 ಅವ್ರದ್ದು ಬಂದಿದ್ದು, ಬೇರೆಯವ್ರದ್ದು ಬಂದಿದೆ. ಮತ್ತು ಇಲ್ಲೆಲ್ಲ ಬರ್ತಾ ಇರುತ್ತೆ. ವ್ಯೂಸ್ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲಿರುತ್ತೆ, ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ಚೆನ್ನಾಗಿ ಆ ವ್ಯೂಸ್ ಬರ್ತಾಯಿದೆ ಅಂಥ ವೀಡಿಯೋಸ್ ಎಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕನ್ನಡ ಅಂತೇಳಿ ಜಾಸ್ತಿ ನೀವು ಯೂಸ್ ಮಾಡ್ಬೇಕು ಫ್ರೆಂಡ್ಸ್. ಟ್ಯಾಗ್ಸ್ನಲ್ಲಿ, ಟೈಟಲ್ನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಕನ್ನಡ ಜಾಸ್ತಿ ಯೂಸ್ ಮಾಡಿದರೆ ಇಲ್ಲಿ ಕನ್ನಡ ಅಂತೇಳಿ ಇಲ್ಲಿ ಭಾಳಷ್ಟು ಜನ ಈ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಅಂದರೆ ವೀಡಿಯೋ
ಈಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂದ್ಕೊಳ್ಳಿ, ಅವರು ಯಾರಾದರೂ ಸರ್ಚ್ ಮಾಡಬೇಕಾದ್ರೆ ಈಗ ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂತೇಳಿ ಟೈಪ್ ಮಾಡ್ತಾರೆ. ಟೈಪ್ ಮಾಡಿದ್ಮೇಲೆ ಬೇರೆ ವೀಡಿಯೋಸ್ ಬರುತ್ತೆ, ಹಿಂದಿ ಇಂಗ್ಲೀಷ್ ಅವರಿಗೆಲ್ಲ ಜಾಸ್ತಿ ಅರ್ಥ ಆಗಲ್ಲ. ಅದಕ್ಕೆ ಕನ್ನಡ ನೋಡ್ಬೇಕು ಅನ್ಕೋತಾರೆ, ಕನ್ನಡದ ವೀಡಿಯೋಸ್ ನೋಡ್ಬೇಕು ಅನ್ಕೋತಾ ಇರ್ತಾರೆ. ಅವಾಗ ಇಷ್ಟು ಟೈಪ್ ಮಾಡಿದ್ಮೇಲೆ ಲಾಸ್ಟಿಗೆ ಕನ್ನಡ ಹಾಕ್ಬಿಡ್ತಾರೆ. ಭಾಳಷ್ಟು ಜನ 99% ಜನ ಹಿಂಗೆ ಮಾಡೋದು. ಇಷ್ಟು ಮಾಡಿದ್ಮೇಲೆ ಕನ್ನಡ ಅಂತೇಳಿ ಟೈಪ್ ಮಾಡಿದರೆ ಎಲ್ಲ ಕನ್ನಡ ರಿಲೇಟೆಡ್ ವೀಡಿಯೋಸ್ ಬರುತ್ತೆ. ಅದಕ್ಕೆ ನೀವು ನಿಮ್ಮ ಟಾಪಿಕ್ ಏನಿರುತ್ತೆ ಅದ್ರ ರಿಲೇಟೆಡ್ ನೀವು ಅಲ್ಲಿ ಬರೆದಾದ್ಮೇಲೆ ಲಾಸ್ಟಿಗೆ ಕನ್ನಡ ಅಂತ ಹಾಕಿದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ಇದು ಕನ್ನಡ ಲ್ಯಾಂಗ್ವೇಜಲ್ಲಿರೋ ವೀಡಿಯೋ ಇದೆ. ಯಾರು ಕನ್ನಡ ಅಂತೇಳಿ ಸರ್ಚ್ ಮಾಡ್ತಾರೆ ಆ ವೀಡಿಯೋನ ಇಲ್ಲಿ ಸರ್ಚ್ ರಿಸಲ್ಟಲ್ಲಿ ಮತ್ತು ಸಜೆಷನಲ್ಲಿ ಎಲ್ಲ ಕಡೆ ಆ ವೀಡಿಯೋನ ಪ್ರಮೋಟ್ ಮಾಡೋಣ ಅಂತೇಳಿ ಅದು ಯೂಟ್ಯೂಬ್ ನಿಮ್ಮ ವೀಡಿಯೋನ ಇಲ್ಲಿ ಸರ್ಚ್ ರಿಸಲ್ಟಲ್ಲಿ ಬೇರೆ ಕಡೆ ಎಲ್ಲನೂ ಪ್ರಮೋಟ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಎಲ್ಲ ಕಡೆ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್ನಲ್ಲಿ ಟ್ಯಾಗ್ಸ್ನಲ್ಲಿ ಕನ್ನಡ ಅಂತೇಳಿ ಜಾಸ್ತಿ ಯೂಸ್ ಮಾಡಿ. ಮತ್ತು ಇನ್ನೂ ಏನು ಅಂತಂದರೆ ಈಗ ನೀವು ಇಲ್ಲಿ ಕನ್ನಡ ಹಾಕಿರಲಿಲ್ಲ ಅಂದ್ಕೊಳ್ಳಿ, ಹೌ ಟು ಇನ್ಕ್ರೀಸ್ ವ್ಯೂಸ್ ಇಷ್ಟೇ ಇತ್ತು ಅಂದ್ಕೊಳ್ಳಿ, ಹಿಂಗೆ ಸರ್ಚ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ವೀಡಿಯೋಸ್ ಬಂದರೂ ಬರ್ಬೋದು. ಒಂದು ವೇಳೆ ಬಂತು ಅಂತ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ ಬರಲ್ಲ, ಒಂದು ವೇಳೆ ಬಂದರೆ ಕ್ಲಿಕ್ ಮಾಡಿ ನೋಡ್ತಾರೆ. ಅಂದರೆ ಬೇರೆಯವ್ರು ನೋಡ್ತಾರೆ, ಹಿಂದಿ ಇಷ್ಟಪಡೋರು ನೋಡ್ತಾ ಇರ್ತಾರೆ ಮತ್ತು ಇಂಗ್ಲೀಷ್ ಇಷ್ಟಪಡೋರು, ಇಂಗ್ಲೀಷ್ ಗೊತ್ತಿರುತ್ತಲ್ಲ ಅವರು ನೋಡ್ತಿರ್ತಾರೆ. ನೋಡಿದ ತಕ್ಷಣ ನಿಮ್ಮ ವೀಡಿಯೋ ಕನ್ನಡ ಇತ್ತು ಅಂತಂದರೆ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ವೀಡಿಯೋ ಸ್ಕಿಪ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಅವಾಗ ಸ್ಕಿಪ್ ಮಾಡಿದರೆ ಏನಾಗುತ್ತೆ, ನಿಮ್ಮ ವೀಡಿಯೋಗೆ ಆಡಿಯನ್ಸ್ ರಿಟೆನ್ಷನ್ ಕಡಿಮೆ ಆಗುತ್ತೆ. ಯಾವಾಗ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ಕಡಿಮೆ ಆಗುತ್ತೆ ನಿಮ್ಮ ವೀಡಿಯೋಗೆ, ಆವಾಗ ನಿಮ್ಮ ವೀಡಿಯೋ ವ್ಯೂಸ್ ಬರಲ್ಲ, ಅಂದರೆ ರೆಕಮೆಂಡ್ ಮಾಡೋದು ಕಡಿಮೆ ಮಾಡಿಬಿಡುತ್ತೆ ಯೂಟ್ಯೂಬ್. ಅದಕ್ಕೋಸ್ಕರ ನೀವು ಈ ಥರ ಕನ್ನಡ ಅಂತೇಳಿ ಯೂಸ್ ಮಾಡೋದು ಜಾಸ್ತಿ ಮಾಡಿ ಅಂತೇಳಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.